ವಿಷನ್ ಎಂಪವರ್ ಮೂಲಕ ಡಿಜಿಟಲ್ ಸಾಕ್ಷರತಾ ಟ್ಯುಟೋರಿಯಲ್ಗೆ ಸುಸ್ವಾಗತ. ಈ ಟ್ಯುಟೋರಿಯಲ್ ವಿಶೇಷವಾಗಿ ದೃಷ್ಟಿ ವಿಕಲಚೇತನರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನೀವು ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಎಲ್ಲಾ ಕೌಶಲ್ಯಗಳನ್ನು ಇಲ್ಲಿ ನೀವು ಕರಗತ ಮಾಡಿಕೊಳ್ಳುತ್ತೀರಿ. ನಾನು ವಿದ್ಯಾ ವೈ. ಇಲ್ಲಿ ನಾನು ನಿಮ್ಮೊಂದಿಗೆ ಇತ್ತೀಚಿನ ಆವಿಷ್ಕಾರಗಳನ್ನು ಹಂಚಿಕೊಳ್ಳಲು ಉತ್ಸುಕಳಾಗಿದ್ದೇನೆ. ಈ ಕಲಿಕೆಯ ಪ್ರಯಾಣವನ್ನು ನಾವು ಒಟ್ಟಿಗೆ ಆನಂದಿಸೋಣ. ಈಗ ನಾವು ಮತ್ತೊಂದು ಉದಾಹರಣೆಯನ್ನು ನೋಡೋಣ. ನಾನು ಈಗ ಬಿ ಮೈ ಎ ಆಪ್ನಿಂದ ನಿರ್ಗಮಿಸಿ ಮತ್ತೆ ಆಪ್ ಅನ್ನು ತೆರೆಯುತ್ತಿದ್ದೇನೆ. ನಾನು ಈಗ ಅಡುಗೆಗೆ ಬಳಸುವ ಉತ್ಪನ್ನದ ಛಾಯಾಚಿತ್ರವನ್ನು ತೆಗೆಯುತ್ತಿದ್ದೇನೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಬಳಸಿದ ಪ್ರಕರಣಗಳಲ್ಲಿ ಒಂದು ಬಾರಿ ಬಿ ಮೈ ಎ ಅನ್ನು ನಾವು ನೋಡಿದ್ದೇವೆ. ನೀವು ಖರೀದಿಸುವ ಯಾವುದೇ ಹೊಸ ಉತ್ಪನ್ನದ ಅಡುಗೆ ಸೂಚನೆಗಳನ್ನು ತಿಳಿದುಕೊಳ್ಳುವುದು ನಿಮಗೆ ತಿಳಿದಿಲ್ಲದಿದ್ದರೆ ಅದು ಯಾವ ಅಡುಗೆ ಸೂಚನೆಯನ್ನು ಹೊಂದಿದೆ ಎಂಬುದನ್ನು ನೀವು ಓದಬಹುದು. ಈಗ ನಾನು ಈ ಉತ್ಪನ್ನದ ಚಿತ್ರಗಳನ್ನು ತೆಗೆದುಕೊಳ್ಳಲಿದ್ದೇನೆ. ಆದ್ದರಿಂದ ನೀವು ಬಿ ಮೈ ಎ ಬಳಸಿಕೊಂಡು ಉತ್ತಮ ಚಿತ್ರವನ್ನು ಹೇಗೆ ತೆಗೆದುಕೊಳ್ಳುವುದು ಎಂಬುದರ ಕುರಿತು ವಿವರವಾಗಿ ಮಾತನಾಡುವ ಸಂಚಿಕೆಗಳನ್ನು ನೀವು ಕೇಳಿಸಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಹಾಗಾಗಿ ಕೋಣೆಯಲ್ಲಿ ಲೈಟ್ ಆನ್ ಆಗಿರುವುದನ್ನು ನಾನು ಖಚಿತಪಡಿಸಿಕೊಂಡಿದ್ದೇನೆ ಮತ್ತು ನಾನು ನನ್ನ ಕ್ಯಾಮೆರಾದ ಮೇಲೆ ಕೇಂದ್ರೀಕರಿಸುತ್ತಿದ್ದೇನೆ. ವಸ್ತುವಿನ ಮಧ್ಯಭಾಗವು ದೊಡ್ಡದಾಗಿದೆ. ಅದರ ಉದ್ದವು ನನ್ನ ಬೆರಳಿನಷ್ಟು ಉದ್ದವಾಗಿದೆ. ಆದ್ದರಿಂದ ನಾನು ನನ್ನ ಕ್ಯಾಮೆರಾವನ್ನು ಸ್ವಲ್ಪ ಹಿಡಿದಿಟ್ಟುಕೊಳ್ಳುತ್ತೇನೆ. ನಾನು ಅದನ್ನು ಅಲುಗಾಡದಂತೆ ಹಿಡಿದುಕೊಳ್ಳುತ್ತೇನೆ ಮತ್ತು ನಾನು ವಸ್ತುವನ್ನು ನನ್ನ ಬೆರಳಿನ ಎತ್ತರದಲ್ಲಿ ಹಿಡಿದಿದ್ದೇನೆ ಮತ್ತು ವಸ್ತು ಹಾಗೂ ಕ್ಯಾಮೆರಾ ನಡುವಿನ ಅಂತರವು ನನ್ನ ಬೆರಳಿನಷ್ಟು ದೂರವಿದೆ, ಏಕೆಂದರೆ ವಸ್ತುವಿನ ಉದ್ದವು ನನ್ನ ಬೆರಳಿನಷ್ಟು ಇರುತ್ತದೆ. Select Home tab. Take picture button out of list. 0% analyzing picture. Please wait. Progress bar. ಸರಿ, ಇದು ವಿಶ್ಲೇಷಿಸುತ್ತಿದೆ. ಅದು ಏನನ್ನು ತೋರಿಸುತ್ತದೆ ಎಂದು ನೋಡೋಣ. ಹಾಗೆ ಇದು ಇಂಟರ್ನೆಟ್ ಸಂಪರ್ಕವನ್ನು ಅವಲಂಬಿಸಿರುತ್ತದೆ. ಸರಿ, ಇದು ಸಮಯ ತೆಗೆದುಕೊಳ್ಳುತ್ತಿದೆ ಎಂದು ನಾನು ಭಾವಿಸುತ್ತೇನೆ. Take picture button disabled. Image shows the back of a box of Everest. Shahi Biryani Masala. The top part of the box has the brand name Everest written in Hindi in white text on a red background. Below that there is text in Hindi that reads Shahi Biryani Masala. The main section of the box contains instructions for making biryani titled Simple Steps to Delicious Biryani. The instructions are written in both English and Hindi. There are small illustrations accompanying each step. The steps include 1 frying sliced onions, ginger garlic paste and tomatoes to adding curd. And Everest Shahi Biryani Masala, then adding vegetables, 3 greasing a ball, spreading half the rice, adding vegetables and then the remaining rice, pouring ghee and heating. At the bottom there is information about the manufacturer, Everest Food Products Pvt Limited, including their address and contact details. There is also a FSSAI logo and license number. ಇದು ಸರಳವಾಗಿ ಅದ್ಭುತವಾಗಿತ್ತು. ನನ್ನ ಪ್ರಕಾರ ಯಾವ ದೃಷ್ಟಿ ಇರುವ ವ್ಯಕ್ತಿ ನಿಮಗೆ ಇಷ್ಟು ವಿವರಗಳನ್ನು ಹೇಳುತ್ತಾರೆ? ಅದು ಏನು ನೋಡುತ್ತಿದೆ ಎಂಬುದನ್ನು ನಿಖರವಾಗಿ ಹೇಳುತ್ತಿದೆ. ಇದು ಇದರ ವೈಶಿಷ್ಟ್ಯವಾಗಿದೆ. ಫಿಲ್ಟರ್ ಇಲ್ಲ. ಅವರವರ ಆದ್ಯತೆಗಳ ಪ್ರಕಾರ ವೈಯಕ್ತೀಕರಿಸಲು ಮತ್ತು ವಿವರಿಸಲು ಯಾರೂ ಇಲ್ಲ. ಇದನ್ನು ಬಹಳ ವಸ್ತುನಿಷ್ಠವಾಗಿ ಹೇಳಲಾಗಿದೆ. ಅದು ನಿಜವಾಗಿಯೂ ಒಳ್ಳೆಯದು. ಹಾಗಾಗಿ ಇದು ಎವರೆಸ್ಟ್ ಶೆಹೆ ಬಿರಿಯಾನಿ ಮಸಾಲಾ ಎಂದು ನಾವು ನೋಡುತ್ತೇವೆ. ನಾನು ಊಹಿಸಬಹುದಾದಂತೆ ಇದು ವೆಜ್ ಬಿರಿಯಾನಿಯ ಪಾಕವಿಧಾನವಾಗಿದೆ, ಏಕೆಂದರೆ ಇದು ತರಕಾರಿಗಳು ಮತ್ತು ಎಲ್ಲದರ ಬಗ್ಗೆ ಮಾತನಾಡುತ್ತಿದೆ. ಆದ್ದರಿಂದ ಇದು ನಮಗೆ ಎಲ್ಲವನ್ನೂ ವಿವರವಾಗಿ ಹೇಳಿದೆ. ಆದ್ದರಿಂದ ನೀವು ಬಯಸಿದರೆ ನೀವು ಹೆಚ್ಚಿನ ಪ್ರಶ್ನೆಗಳನ್ನು ಮಾಡಬಹುದು. ನೀವು ಅದನ್ನು ಕೇಳಿಸಿಕೊಂಡಿದ್ದರೆ ಅದು ನಮಗೆ ಅಡುಗೆ ಸೂಚನೆಗಳನ್ನು ಸಾರಾಂಶವಾಗಿದೆ ಎಂದು ಹೇಳಿತು. ಆದರೆ ನಾವು ನಿಖರವಾದ ಅಡುಗೆ ಸೂಚನೆಗಳನ್ನು ಬಯಸಿದರೆ ಏನು ಮಾಡಬೇಕು? ನಮಗೆ ಸಂಕ್ಷಿಪ್ತವಾಗಿ ಹೇಳುವುದು ಬೇಡ, ಹಾಗೆ ಸಾರಾಂಶವನ್ನು ನೀಡುವುದು ಬೇಡ, ಆದರೆ ಅದು ಏನು ಎಂಬುದನ್ನು ನಿಖರವಾಗಿ ತಿಳಿಸಲು ಬಯಸಿದರೆ. ಆದ್ದರಿಂದ ನಾನು ಅದನ್ನು ಅನುಸರಿಸುವ ಪ್ರಶ್ನೆಗಳನ್ನು ಕೇಳುತ್ತೇನೆ. ಅಡುಗೆ ಸೂಚನೆಯನ್ನು ಮತ್ತೊಮ್ಮೆ ವಿವರಿಸಿ ಎಂದು ನಾನು ಹೇಳುತ್ತೇನೆ. ಹಾಗಾಗಿ ನಾನು 2 ಬಾರಿ ಟ್ಯಾಪ್ ಮಾಡಿದ್ದೇನೆ. ನೀವು ಬಯಸಿದರೆ ಚಿತ್ರವನ್ನು ಸೇರಿಸಲು ನೀವು ಇಲ್ಲಿ ಎಲ್ಲಾ ನಿಯಂತ್ರಣಗಳನ್ನು ಪಡೆಯುತ್ತೀರಿ. ನೀವು ಬಯಸಿದರೆ ಸ್ವಯಂಸೇವಕರನ್ನು ಕರೆ ಮಾಡಿ ಮತ್ತು ನಿಮ್ಮ ಸಂದೇಶಗಳನ್ನು ನೀವು ಟೈಪ್ ಮಾಡುವ ಎಡಿಟ್ ಬಾಕ್ಸ್ ಇರುತ್ತದೆ. ಆದ್ದರಿಂದ ನಾನು ಎಡಿಟ್ ಬಾಕ್ಸ್ ದೊರೆಯುವ ತನಕ ಬಲಕ್ಕೆ ಸ್ವೈಪ್ ಮಾಡುತ್ತೇನೆ. Reply edit box. ಆದ್ದರಿಂದ ಅಡುಗೆ ಸೂಚನೆಯನ್ನು ವಿವರಿಸಿ ಎಂದು ಹೇಳಿ. Describe cooking instructions. ಸರಿ, ಅಡುಗೆಯನ್ನು ವಿವರಿಸುವುದು. ಇಲ್ಲಿ ಅಡುಗೆ ಸೂಚನೆಯನ್ನು ವಿವರಿಸುವುದನ್ನು ನಾನು ಕಂಡುಕೊಂಡಿದ್ದೇನೆ.
ಆದ್ದರಿಂದ ಮತ್ತೊಮ್ಮೆ ನಾವು ನೋಡಿದಂತೆ ನೀವು ಸರಿಯಾಗಿ ವಿನಿಮಯ ಮಾಡಿಕೊಂಡರೆ ನೀವು ಕೀಬೋರ್ಡ್ ಅಕ್ಷರಗಳನ್ನು ಮಾತ್ರ ಕಾಣಬಹುದು. ಹಾಗಾಗಿ ಆ ಕೀಬೋರ್ಡ್ನಿಂದ ಹೊರಬರಲು ನೀವು ಸ್ವಲ್ಪ ಮೇಲೆ ಸ್ಪರ್ಶಿಸಬೇಕು ಮತ್ತು ಮತ್ತೆ ನೀವು ಹೋಗಬೇಕು ಮತ್ತು ಬಲಗಡೆಗೆ ಸ್ವೈಪ್ ಮಾಡಿದರೆ ನೀವು ಈ ಎಲ್ಲಾ ನಿಯಂತ್ರಣಗಳನ್ನು ಕಾಣಬಹುದು. ಹಾಗಾಗಿ ನಾನು ಈ ಸಂದೇಶವನ್ನು ಬಲಗಡೆಗೆ ಸ್ವೈಪ್ ಮಾಡಿ ಕಳುಹಿಸುತ್ತೇನೆ. Send message button. Please wait. Be My AI is writing a message. Showing English India QWERTY keyboard Be My AI. The cooking instructions for making biryani using Everest Shahi Biryani Masala are as follows. 1 in 3 tablespoon of oil. Fry 3 sliced onions, 1 teaspoon ginger garlic paste and 3 chopped tomatoes. Cook till oil separates to add cup curd and 3 tablespoons Everest Shahi Biryani Masala. Roast add 1.5 cups cooked vegetables like cauliflower, peas and carrots. And salt to taste. 3 grease a ball. Spread half the rice, add vegetables and spread the remaining rice or 2 tablespoon ghee and a half cup milk. Cover and heat for 15 minutes on low flame. Serve hot with raita or salad. ನಾನು ಡಬಲ್ ಟ್ಯಾಪ್ ಮಾಡುತ್ತೇನೆ. ವಾಹ್, ಇದು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ನನಗೀಗ ವೆಜ್ ಬಿರಿಯಾನಿ ತಿನ್ನಬೇಕು ಅನ್ನಿಸುತ್ತಿದೆ. ನನಗೆ ಗೊತ್ತಿಲ್ಲ, ಆದರೆ ಕನಿಷ್ಠ ನನಗೆ ಈಗ ಅಡುಗೆ ಮಾಡುವುದು ಹೇಗೆಂದು ನನಗೆ ತಿಳಿದಿದೆ. ಅಂದರೆ ಕನಿಷ್ಠ ಸೈದ್ಧಾಂತಿಕವಾಗಿ ನನಗೆ ಅಡುಗೆ ಮಾಡುವುದು ಹೇಗೆಂದು ತಿಳಿದಿದೆ. ಮತ್ತು ಆದ್ದರಿಂದ ನೀವು ಬಿ ಮೈ ಎ ಅನ್ನು ನೋಡಿದರೆ ತುಂಬಾ ಕ್ರಿಯಾತ್ಮಕವಾಗಿದೆ. ನೀವು ಏನನ್ನಾದರೂ ಕೊಟ್ಟರೆ ಅದು ನಿಮಗೆ ಹೇಳಲು ಸಾಧ್ಯವಾಗುತ್ತದೆ. ಇದು ಔಷಧಿಯ ಹೆಸರೇ ಅಥವಾ ಈ ರೀತಿಯ ಅಡುಗೆ ಸೂಚನೆಗಳು ನಿಮಗೆ ಬೇಕಾದುದನ್ನು ನೋಡಬಹುದು. ನಿಮ್ಮ ಸ್ವಂತ ಥ್ರೆಡ್ಮಿಲ್ ಅನ್ನು ಹೊಂದಿಸಲು ಮತ್ತು ನಿಯಂತ್ರಣಗಳನ್ನು ತಿಳಿದುಕೊಳ್ಳಲು ನೀವು ಬಯಸಿದರೆ ಸಹ ಇದು ನಿಮಗೆ ಸಹಾಯ ಮಾಡುತ್ತದೆ. ನಾನು ನೋಡಿದಂತೆ ಇದು ಇನ್ಫಿನಿಟಿ ಬಳಸಿದ ಪ್ರಕರಣಗಳನ್ನು ಹೊಂದಿದೆ. ನೀವು ಯಾವ ಇತರ ಬಳಸಿದ ಪ್ರಕರಣಗಳನ್ನು ಪ್ರಯತ್ನಿಸಿದ್ದೀರಿ ಎಂಬುದರ ಕುರಿತು ನಿಮ್ಮೆಲ್ಲರಿಂದ ಕೇಳಲು ನಾನು ತುಂಬಾ ಎದುರು ನೋಡುತ್ತಿದ್ದೇನೆ. ನೀವು ಯಾವಾಗಲೂ ವೆರಿಯಡ್ ಎಂಪವರ್ ಟ್ರಸ್ಟ್ orgಗೆ ಬರೆಯಬಹುದು. ಆದ್ದರಿಂದ ನೀವು ಯಾವಾಗಲೂ ನನಗೆ ನಿಮ್ಮ ಬಳಸಿದ ಪ್ರಕರಣಗಳನ್ನು ಹಂಚಿಕೊಳ್ಳಬಹುದು. ಆದ್ದರಿಂದ ಹೆಚ್ಚು ಏನು ನೀವು ಹೆಚ್ಚು ಪ್ರಯತ್ನಿಸಿದ್ದೀರಿ ಮತ್ತು ಅದು ನಿಮಗೆ ಪ್ರಯೋಜನಕಾರಿಯಾಗಿದ್ದರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಹಂಚಿಕೆ ವೈಶಿಷ್ಟ್ಯಗಳನ್ನು ಬಳಸುತ್ತೇವೆ ಮತ್ತು ನಂತರ ಬಿ ಮೈ ಎ ಹೇಗೆ ಹಂಚಿಕೆ ವೈಶಿಷ್ಟ್ಯವನ್ನು ಬಳಸಿಕೊಂಡು ನಮಗೆ ಚಿತ್ರಗಳನ್ನು ವಿವರಿಸುತ್ತದೆ ಎಂದು ತಿಳಿಯಲಿದ್ದೇವೆ. ದಯವಿಟ್ಟು ನಿಮ್ಮ ದೈನಂದಿನ ಅಗತ್ಯಗಳಿಗಾಗಿ ಬಿ ಮೈ ಎ ಅನ್ನು ಬಳಸುವುದನ್ನು ಮುಂದುವರಿಸಿ ಮತ್ತು ನೀವು ಮೊದಲಿನ ಜೀವನಕ್ಕಿಂತ ಹೆಚ್ಚು ಸುಲಭವಾಗಿ ಜೀವನವನ್ನು ಕಂಡುಕೊಳ್ಳುತ್ತೀರಿ ಎಂದು ನನಗೆ ಖಾತ್ರಿಯಿದೆ. ನಿಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ಡಿಜಿಟಲ್ ಪ್ರಯಾಣವನ್ನು ಸುಗಮಗೊಳಿಸಲು ಹೆಚ್ಚಿನ ಒಳಹರಿವುಗಳಿಗಾಗಿ ಮುಂದಿನ ಬಾರಿ ಈ ಸಂಚಿಕೆಯು ಸಹಾಯಕವಾಗಿದೆ ಮತ್ತು ಆನಂದದಾಯಕವಾಗಿದೆ ಎಂದು ನೀವು ಕಂಡುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾನು ವಿದ್ಯಾ ವೈ ವಂದನೆಗಳೊಂದಿಗೆ ಮುಂದಿನ ಬಾರಿ ಸಿಗುವವರೆಗೂ ಕಲಿಯುತ್ತೀರಿ ಹಾಗೂ ಬೆಳೆಯುತ್ತೀರಿ. ಮತ್ತೆ ಸಿಗೋಣ.